ನಗರದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಕಲ್ಪೇಟೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣಾ ಆಚರಣೆ ಮಾಡಲಾಯಿತು. ವೆಂಕನಗೌಡ ಮುಖ್ಯ ಶಿಕ್ಷಕ ಮಾತನಾಡಿ, ಊರಿನ ಒಳಗಡೆ ಬರಬೇಕಾದರೆ ಬೆನ್ನ ಹಿಂದೆ ಪೊರಕೆ, ಕೊರಳಿನಲ್ಲಿ ಗಡಿಗೆ ಉಗುಳುವುದಕ್ಕೆ ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಬಂದಾಗ ನಮ್ಮ ನೆರಳು ಸಹ ಇನ್ನೊಬ್ಬರಿಗೆ ತಾಗಬಾರದು. ಆ ಕಾಲಘಟ್ಟದಲ್ಲಿ ಜನರು ಅಸ್ಪೃಶ್ಯತೆಯನ್ನು ಅನುಭವಿಸಿ ಶಾಲೆಯಲ್ಲಿ ಹೊರಗಡೆ ಕುಳಿತು ಓದುತ್ತಿದ್ದರು. ಸಂವಿಧಾನ ನಿರ್ಮಾಣ ಕರ್ತೃ ದಲಿತರ ಸೂರ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14 ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು. ಬೌದ್ಧ ಧರ್ಮದಲ್ಲಿ ಅಂಬೇಡ್ಕರ್ ಅವರ ಕೊನೆಯ ದಿನಗಳಲ್ಲಿ ಮಹಾಪರಿನಿರ್ವಾಣ ದಿಬ್ಬಣ ದಿನ ಎಂದು ಕರೆಯುತ್ತಾರೆ. ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳೋಣ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಬುದ್ಧರ ಶ್ಲೋಕ ಗೀತೆ ಮಾಲಪ್ಪ ಕಟ್ಟಿಮನಿ ಬಿಎಸ್ಎನ್ಎಲ್ ಹೇಳಿದರು. ಮುಖ್ಯ ಗುರುಗಳು ಗುರುಬಸಯ್ಯ, ಶಿವಕುಮಾರ್ ಮಲ್ಲಾಪುರ್ ಮತ್ತು ಶಿಕ್ಷಕರು ಮತ್ತು ಮಕ್ಕಳು, ಅಡಿಗೆ ಸಿಬ್ಬಂದಿ ಭಾಗವಹಿಸಿದ್ದರು. ಅವ್ರ ನೆರಳು ಸವರ್ಣೀಯರ ಮೇಲೆ ಬಿದ್ದರೆ ಅದೊಂದು ಅಸ್ಪೃಶ್ಯತೆ ಅನ್ನುವಂಥ ರೀತಿಯಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಅವರು ಅಡ್ಡಾಡುವಂಥ ಪರಿಸ್ಥಿತಿಯೇ ಇರಲಿಲ್ಲ. ಶಾಲೆಯಲ್ಲಿ ಅವರನ್ನು ಸಪ್ರೇಟ್ ಆಗಿ ಕೂಡಿಸುವಂಥ ಪದ್ಧತಿಗಳಿದ್ದು, ಇನ್ನೂ ಸಾಕಷ್ಟು ಗೀಳು ಪದ್ಧತಿಗಳಿದ್ವು. ಅವನ್ನೆಲ್ಲವನ್ನು ಸಹಿಸಿಕೊಂಡು ನನ್ನ ಜನಾಂಗದವರು, ನಾನು ಅನುಭವಿಸಿದಂಥ ನೋವುಗಳು ನನ್ನ ಜನಾಂಗದವರು ಅನುಭವಿಸಬಾರದು ಎನ್ನುವಂಥ ಉದ್ದೇಶದಿಂದ ಸಾಕಷ್ಟು ಕಷ್ಟಪಟ್ಟು ಓದಿ ಅನೇಕ ಬದಲಾವಣೆಗಳನ್ನು ತರಲು ಪ್ರಯತ್ನ ಮಾಡಿದಂಥ ಮಹಾಧೀಮಂತ ವ್ಯಕ್ತಿ ಇದ್ರೆ ಅದು ಯಾರು? ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಹಾಗಾಗಿ ಸಂವಿಧಾನವನ್ನು ಓದ್ಕೊಂಡ್ಬಿಟ್ಟು ಸಂವಿಧಾನವನ್ನು ನಿರ್ಮಾಣ ಮಾಡಿ ಮೀಸಲಾತಿಯನ್ನು ಕೊಡುವುದರ ಮೂಲಕ ತನ್ನ ಜನಾಂಗವನ್ನು ಹೆಚ್ಚು ಉದ್ಧಾರ ಮಾಡುವಂಥ ಪ್ರಯತ್ನ ಮಾಡಿದಂಥ